ವೆಲ್ಕಮ್ ಟು ಸೋಮ ಇಂಟೀರಿಯರ್ ವರ್ಕ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್. ಓಕೆ, ಈ ದಿನ ನಾನು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಆ ಚಾನಲ್ನ ಮೂಲ ಉದ್ದೇಶವೇನೆಂದ್ರೆಗಿನ ಒಂದು ಹೊಸ ಮನೆ ಕಟ್ಸ್ಬೇಕಂದ್ರೆ ಅಲ್ಲಿ ಬರುವಂಥ ಆ ಪ್ರಾಬ್ಲಮ್ಸ್ನ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ನನ್ನ ಯೂಟ್ಯೂಬ್ ಚಾನಲ್ಸ್ನ ಮೇನ್ ಉದ್ದೇಶ. ನಿಮ್ಮ ಕನಸಿನ ಮನೆಯನ್ನು ಬಜೆಟ್ ಫ್ರೆಂಡ್ಲಿ ಹಾಗೂ ಒಳ್ಳೆಯ ಗುಣಮಟ್ಟದ ಮನೆಯನ್ನು ಕಟ್ಟಿಸಲು ಬೇಕಾದ ಮಾಹಿತಿ ನಮ್ಮ ಚಾನಲ್ನಲ್ಲಿ ದೊರೆಯುತ್ತದೆ. ಈ ದಿನ ನಾನು ನಿಮಗೆ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಬಂದಿದ್ದೇನೆ. ನಾನು ಪ್ರತಿಯೊಂದು ಮನೆಯಲ್ಲೂ ನೋಡ್ತಾ ಇರ್ತೀನಿ, ಏನಪ್ಪ ಅಂದರೆ ಇದೊಂದು ಕಾಂಪೌಂಡ್ನಲ್ಲಿ ಯಾವಾಗಲೂ ಬಿರುಕುಗಳು ಉಂಟಾಗುತ್ತದೆ. ಆಕೆ ಬಿರುಕುಗಳು ಉಂಟಾಗೋದಕ್ಕೆ ಮೇನ್ ಕಾರಣ ಏನಪ್ಪ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನ ಹೆಂಗೆ ಪ್ರಿವೆಂಟ್ ಮಾಡಬೇಕು, ಆ ಕಾಂಪೌಂಡ್ನ ಬಿರುಕುಗಳನ್ನ ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ಈ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ ಇದು ನಮ್ಮ ಗ್ರೌಂಡ್ ಲೆವೆಲ್. ಓಕೆನಾ, ಆ ಗ್ರೌಂಡ್ ಲೆವೆಲಿಂದ ನಾವು ಫಸ್ಟು ಅರ್ಥ್ ಮಾಡ್ಕೊಬೇಕು. ಡೆಪ್ತ್ ಬಂದ್ಬಿಟ್ಟು ಒಂದು ಅರ್ಥ್ ವರ್ಕ್ ಮಾಡಬೇಕಂದ್ರೆ ಮಿನಿಮಮ್ ವಿಡ್ತ್ ಅಂದರೆ ಇದು ಡೆಪ್ತ್. ಓಕೆನಾ, ವಿಡ್ತ್ ಬಂದ್ಬಿಟ್ಟು ನಮಗೆ 2 ಫೀಟ್ ಇರಬೇಕು. ಡೆಪ್ತ್ ಬಂದ್ಬಿಟ್ಟು ನಮಗೆ ಮಿನಿಮಮ್ 2.5 to 3 ಫೀಟ್ ಇರಬೇಕು. ಆವಾಗ ನಾವು ಗ್ರೌಂಡ್ ಲೆವೆಲಿಂದ ಫಸ್ಟು ಎಕ್ಸ್ಕವೇಷನ್ ಮಾಡ್ಕೊಬೇಕು. ನಾನು ಹೇಳಿದ ಸೈಜ್ ಗೊತ್ತಾಯ್ತು ತಾನೆ ನಿಮಗೆ. ವಿಡ್ತ್ ಬಂದ್ಬಿಟ್ಟು 2 ಫೀಟ್ ಇರಬೇಕು, ಡೆಪ್ತ್ ಬಂದ್ಬಿಟ್ಟು 3 ಫೀಟ್. ಓಕೆನಾ, ಆ ಸೈಜ್ ಪ್ರಕಾರ ನಾವು ಮಿನಿಮಮ್ ಎಕ್ಸ್ಕವೇಷನ್ ಮಾಡ್ಕೊಬೇಕು. ಎಕ್ಸ್ಕವೇಷನ್ ಮಾಡಿದ ನಂತರ ಏನು ಮಾಡಬೇಕಂದ್ರೆ ಕ್ಲೀನಾಗಿ ಡ್ರೆಸ್ಸಿಂಗ್ ಮಾಡಬೇಕು. ಅಂದರೆ ವೇಸ್ಟ್ ಆಗಿರೋ ಮಣ್ಣುಗಳು ಅದೆಲ್ಲ ಏನಿದೆ ಅದೆಲ್ಲ ಫಸ್ಟೆಲ್ಲ ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡಿದ ನಂತರ ನಾವು ಅದಕ್ಕೆ ಇವಾಗ PCC ಹಾಕಬೇಕು. PCC ಅಂದರೆ ಏನು, ಪ್ಲಿಂತ್ ಸಿಮೆಂಟ್ ಕಾಂಕ್ರೀಟ್ ಅಂತಂದ್ರೆಗಿನ ನಾವು ಸಿಮೆಂಟ್ ಹಾಗೂ ಜಲ್ಲಿ ಹಾಗೂ ಸ್ಯಾಂಡ್ ಮಿಕ್ಸ್ ಮಾಡಿ ಹಾಕುವುದು PCC. ಅದು ರೇಷಿಯೋ ಬಂದ್ಬಿಟ್ಟು 1:4:8. 1:4:8 ಅಂದರೆ ಒಂದು ಬಾಣಲಿಗೆ ಸಿಮೆಂಟ್ ಅಂದ್ರೆಗಿನ ನೀವು 4 ಬಾಣಲಿ ಸ್ಯಾಂಡ್ ಹಾಕಬೇಕು, 8 ಬಾಣಲಿ ಜಲ್ಲಿ ಹಾಕಬೇಕು. ಜಲ್ಲಿಯಾಗಿ ಒಳ್ಳೆ ಪ್ರಪೋರ್ಷನ್ಸ್ನಲ್ಲಿ ಮಿಕ್ಸ್ ಮಾಡಿ ಅದನ್ನ ನಾವು PCC ಹಾಕೊಬೇಕು. ಅರ್ಥ್ ವರ್ಕ್ ಮಾಡಿದರೆ ಅದು ಥಿಕ್ನೆಸ್ ಬಂದ್ಬಿಟ್ಟು ನಮಗೆ 150 to 100 to 150 mm ಥಿಕ್ನೆಸ್ ಇರಬೇಕು. ಆ ಥಿಕ್ನೆಸ್ ಅಂದ್ರೆ 4 ಇಂಚಿಂದ 6 ಇಂಚು ಥಿಕ್ನೆಸ್ ನಾವು PCCನ ಹಾಕೊಬೇಕು. ಓಕೆನಾ, ಹಾಕಿದ್ದಾದಮೇಲೆ ಅದ್ರ ಮೇಲೆ ನಾವೇನು ಮಾಡಬೇಕಂದ್ರೆ PCC ಕಂಪ್ಲೀಟ್ ಆಯಿತು. PCC ಕಂಪ್ಲೀಟ್ ಆದಮೇಲೆ ನಾವು ಅದ್ರ ಮೇಲೆ ಸೈಜ್ ಸ್ಟೋನ್ ಮೆಸನ್ರಿ ಮಾಡಬೇಕು. ಇವಾಗ ಸೈಜ್ ಸ್ಟೋನ್ ನಾವು ಎಷ್ಟು ಅರ್ಥ್ ವರ್ಕ್ ಮಾಡಿದ್ದೀವಿ ಅದೇ ಸೈಜಾಗಿ ನಾವು ಗ್ರೌಂಡ್ ಲೆವೆಲ್ವರೆಗೂ, ಇದು ಗ್ರೌಂಡ್ ಲೆವೆಲ್. ಓಕೆನಾ, ಈ ಗ್ರೌಂಡ್ ಲೆವೆಲ್ವರೆಗೂ ನಾವು ಸೈಜ್ ಸ್ಟೋನ್ ಮೆಸನ್ರಿ ಮಾಡ್ಕೊಬೇಕು. ಸೈಜ್ ಸ್ಟೋನ್ ಮೆಸನ್ರಿ ಎಲ್ಲ ಮಾಡಿದಾದಮೇಲೆ ಅದ್ರ ಮೇಲೆ ಏನು ಮಾಡಬೇಕಂದ್ರೆ ನಾವು ಪ್ಲಿಂತ್ ಬೀಮ್ ಅಂತಾರೆ. ಇನ್ನು ಪ್ಲಿಂತ್ ಬೀಮ್ನ ನಾವು ಹಾಕೊಬೇಕು. ಇವಾಗ ನಾವು ಪ್ಲಿಂತ್ ಬೀಮ್ ಜೊತೆಗೆ ನಾವು ಪ್ಯಾರಲಲ್ ಆಗಿ ನಾವು ಇದು ಮಾಡ್ಕೊಬೇಕೇನಪ್ಪ ಅಂದರೆ ಕಾಲಮ್ನ ಪ್ಲೇಸ್ ಮಾಡಬೇಕು. ಓಕೆನಾ, ಒಂದು ಕಾಲಮಿಂದ ಇನ್ನೊಂದು ಕಾಲಮ್ನ ಅಂತರ ಎಷ್ಟಿರಬೇಕಂದ್ರೆ ಇವಾಗ ಆ ಕಾಲಮಿಂದ ಈ ಕಾಲಮ್ನ ಅಂತರ ಎಷ್ಟಿರಬೇಕಂದ್ರೆ ಮಿನಿಮಮ್ 8 to 10 ಫೀಟ್ ಇರಬೇಕು. ಇವಾಗ ಪ್ಲಿಂತ್ ಬೀಮು ಕನ್ಸ್ಟ್ರಕ್ಷನ್ ಮಾಡಬೇಕಾದಾಗ ನಾವು ಈಗ ನಾವು 4 ಇಂಚ್ ವಾಲ್ ಆಗ್ತಾ ಇದ್ರೆಗಿನ 6 ಇಂಚಸ್ ಆಫ್ ವಿಡ್ತ್. ಓಕೆನಾ, 6 ಇಂಚಸ್ ಆಫ್ ವಿಡ್ತ್ಗೆ 9 ಇಂಚಸ್ ಆಫ್ ಹೈಟ್ನ ನಾವು ಪ್ಲಿಂತ್ ಬೀಮ್ನ ಮಾಡ್ಕೊಬೇಕು. 6 ಇಂಚಸ್ ವಾಲ್ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ಕಾಂಪೌಂಡ್ ವಾಲ್ಗೆ, ಆವಾಗ ನಾವು 9 ಇಂಚಸ್ ಆಫ್ ವಿಡ್ತ್ ಪ್ಲಿಂತ್ ಬೀಮ್ನ ಹಾಕೊಬೇಕು. ಡೆಪ್ತ್ ಬಂದ್ಬಿಟ್ಟು 9 ಇಂಚಸ್ ಹಾಕೊಬೇಕು. ನಾವು ಕಾಲಮ್ ಸೈಜ್ ಎಷ್ಟಿರಬೇಕಂದ್ರೆ ಇವಾಗ 4 ಇಂಚಸ್ ವಾಲ್ಗೆ ನಾವು 4 ಇಂಚಸ್ ಆಫ್ ವಿಡ್ತ್ ಆಫ್ ಕಾಲಮ್ನ ನಾವು ಕ್ಯಾಶ್ ಮಾಡಬೇಕಾಗತ್ತೆ. ಹಂಗೆ ಡೆಪ್ತ್ ಬಂದ್ಬಿಟ್ಟು ನಮಗೆ 9 ಇಂಚಸ್ ಇರಬೇಕು. ಆಮೇಲೆ 6 ಇಂಚಸ್ ವಾಲ್ಗೆ 6 ಇಂಚಸ್ ಆಫ್ ವಿಡ್ತ್ ಆ್ಯಂಡ್ ಡೆಪ್ತ್ ಬಂದ್ಬಿಟ್ಟು ನಮಗೆ 12 ಇಂಚಸ್ ಇರಬೇಕು. ಇದ್ರಾಗಿನ ಆವಾಗ ನೀವು ಈಸಿಯಾಗಿ ಕಾಲಮ್ನ ಕ್ಯಾಶ್ ಮಾಡ್ಬೋದು. ನಾವಿಲ್ಲೇನು ಸ್ಟೀಲ್ ಯೂಸ್ ಮಾಡಿದ್ದೀವಿ ಅಂದ್ರೆಗಿನ 12 mm ರಾಡ್ನ ಯೂಸ್ ಮಾಡಿದ್ದೀವಿ ವರ್ಟಿಕಲ್ ಆಗಿ, ಮತ್ತು ಸ್ಟಿರಪ್ಸ್ ಬಂದ್ಬಿಟ್ಟು ನಾವು 8 mm ಯೂಸ್ ಮಾಡಿದ್ದೀವಿ. ಓಕೆನಾ, ಪ್ಲಿಂತ್ ಬೀಮಲ್ಲೂ ಸೇಮ್ ಆ್ಯಸ್ ಇಟ್ ಈಸ್ ನಾವು 12 mm ಅಥವಾ 12 mm ಹಾಕೊಬೋದು, ಇಲ್ಲದಿದ್ರೆ ನಾವು 16 mm ಹಾಕೊಬೋದು. ಓಕೆನಾ, 16 mm ರಾಡ್ಸು, 2 ರಾಡ್ಸು ಮೇಲ್ಗಡೆ ಮತ್ತು 2 ರಾಡ್ಸ್ ಕೆಳಗೆ, ಮತ್ತು ಸ್ಟಿರಪ್ಸ್ ಆಗಿ ನಾವು 8 mm ರಾಡ್ಸ್ನ ಹಾಕಿದ್ದೀವಿ. ಇವಾಗ ಕ್ರ್ಯಾಕ್ ಇಲ್ಲೇನ ಸ್ಟಾರ್ಟ್ ಆಗ್ಬಿಟ್ರೆಗಿನ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ನಾವು ಈ DPC ಬ್ಯಾಂಡ್ ಕ್ರಿಯೇಟ್ ಮಾಡಿದಾಗ ಈ ಕ್ರ್ಯಾಕ್ಸ್ ಏನಾಗುತ್ತೆ ಅಂದರೆ ಈ DPC ಬ್ಯಾಂಡ್ ಇಲ್ಲಿಗೆ ಸ್ಟಾಪ್ ಮಾಡಿಬಿಡುತ್ತೆ. ಅದರಿಂದ ನಾವು ಎವ್ರಿ 3 ಫೀಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಬ್ರಿಕ್ ವರ್ಕ್ಗೆ ನಾವು DPC ಬ್ಯಾಂಡ್ ಅನ್ನೋದನ್ನ ಪ್ರೊವೈಡ್ ಮಾಡಬೇಕು. DPC ಬ್ಯಾಂಡ್ನ ಪ್ರೊವೈಡ್ ಮಾಡಿದ್ರೆಗಿನ ನಾವು ಕ್ರ್ಯಾಕ್ಸ್ನ ಮೇನಾಗಿ ಅವಾಯ್ಡ್ ಮಾಡ್ಬೋದು. ಓಕೆನಾ, ನಾವು ಇಲ್ಲೊಂದು DPC ಬ್ಯಾಂಡ್ ಹಾಕಿದ್ದೀವಿ, ಅದ್ರ ಮೇಲೆ ಟಾಪಲ್ಲೊಂದು DPC ಬ್ಯಾಂಡ್ ಹಾಕಿದ್ದೀವಿ. ಸೊ ಎರಡಕ್ಕೂ ಇವಾಗ ಕಾಲಮ್ಗೂ 2 ಬಾಂಡಿಂಗ್ ಆಗಿ ಚೆನ್ನಾಗಿರುತ್ತೆ. ಇವಾಗ ಬೀಮೆಲ್ಲ ಆಗಿದ್ದಾದಮೇಲೆ ಬೀಮೆಲ್ಲ ಕ್ಯಾಸ್ಟ್ ಮಾಡಿದಾದಮೇಲೆ ಡಿಶೆಟ್ರಿಂಗ್ ಮಾಡಬೇಕು. ಡಿಶೆಟ್ರಿಂಗ್ ಮಾಡಿದಾದಮೇಲೆ ಮೇನಾಗಿ
ಬ್ರಿಕ್ ವರ್ಕ್ ಮಾಡಬೇಕು. ಓಕೆನಾ, ಬ್ರಿಕ್ ವರ್ಕ್ ಹೆಂಗೆ ಮಾಡಬೇಕು ಅಂದ್ರೆಗಿನ ನಾವು 3 ಫೀಟಿಗೆ ಫಸ್ಟ್ ಬ್ರಿಕ್ ವರ್ಕ್ ಮಾಡ್ಕೊಬೇಕು. ಪ್ರತಿಯೊಂದು ಕಾಂಪೌಂಡ್ ವಾಲಲ್ಲಿ ಮೇನ್ ಪ್ರಾಬ್ಲಮ್ ಆಗ ಏನಪ್ಪ ಅಂತಂದ್ರೆಗಿನ ನಾವು ಒಂದೇ ಸಲ ಇವಾಗ 6 ಫೀಟ್ ನಾವೇನೋದನ್ನ ಕಾಂಪೌಂಡ್ ವಾಲ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ ಅಂದ್ರೆಗಿನ ನಾವು ಮೇನ್ ಆಗಿ ಎಷ್ಟೊಂದು ಜನ ನೋಡ್ತಿರ್ತೀವಿ ಈ ಬ್ಯಾಂಡ್ ಅನ್ನೋದನ್ನ ಕೊಡಲ್ಲ. ರೈನ್ಫೋರ್ಸ್ಮೆಂಟ್ ಬ್ಯಾಂಡ್ ಡಿ ಪಿ ಸಿ ಬ್ಯಾಂಡ್ನ ಕೊಡಲ್ಲ. ಈ ಡಿ ಪಿ ಸಿ ಬ್ಯಾಂಡ್ ಕೊಡಲಿಲ್ಲ ಅಂದರೆ ಏನಾಯ್ತಂದ್ರೆಗಿನ ಅಕಸ್ಮಾತ್ ಕ್ರ್ಯಾಕ್ ಏನೋ ಇಲ್ಲೇನೋ ಫಾರ್ಮೇಷನ್ ಆದ್ರೆಗಿನ ಅದು ಹಿಂಗೆ ಹೋಗೋದನ್ನ ಹಂಗೆ ಕಂಟಿನ್ಯೂ ಆಗುತ್ತೆ. ನೀವು ಕೇಳ್ಬೋದು ಡಿ ಪಿ ಸಿ ಅಂದರೆ ಏನಪ್ಪ ಅಂತಂದರೆ ಡಿ ಪಿ ಸಿ ಅಂದ್ರೆ ಡ್ಯಾಮ್ ಪ್ರೂಫ್ ಕಾಂಕ್ರೀಟ್. ಇದರಿಂದ ನಾವು ಹೇಳಿದ್ನಲ್ಲ ಕ್ರ್ಯಾಕ್ಸ್ನ ಅವಾಯ್ಡ್ ಮಾಡ್ಬೋದು. ಎವ್ರಿ 3 ಫೀಟಿಗೆ ಒಂದು ಡಿ ಪಿ ಸಿ ಬ್ಯಾಂಡ್ನ ಪ್ರತಿಯೊಂದು ಕಾಂಪೌಂಡ್ ವಾಲಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ಯಾಕಂದರೆ ನಿಮಗೆ ಕ್ರ್ಯಾಕ್ಸ್ ಮೇಯ್ನಾಗಿ ಅವಾಯ್ಡ್ ಆಗುತ್ತೆ. ಮತ್ತು ಕ್ರ್ಯಾಕ್ಸಲ್ಲಿ ಫುಲ್ಲು ಗೋಡೆ ಎಲ್ಲ ಸಿಕ್ಕಾಬಿಟ್ಟೆ ಕ್ರ್ಯಾಕ್ ಬಂದ್ಬಿಟ್ಟು ಗೋಡೆ ಎಲ್ಲ ಬೀಳೋ ಥರ ಆಗಿಬಿಡುತ್ತೆ. ಅದೆಲ್ಲ ಮೇಯ್ನಾಗಿ ಅವಾಯ್ಡ್ ಮಾಡುತ್ತೆ. ಓಕೆನಾ, ಈ ಡಿ ಪಿ ಸಿ ಹಾಕಿದಾದ್ಮೇಲೆ ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ ಈಗ ನೋಡ್ಬೋದು ಇಲ್ಲಿ ನಾವಿಲ್ಲಿ ಕಾಲಮ್ನ ಕ್ಯಾಸ್ಟ್ ಮಾಡಿಲ್ಲ. ನೀವು ಹೇಳ್ಬೇಕಂದ್ರೆ ಕಾಲಮ್ನ ಫಸ್ಟೇ ಕ್ಯಾಸ್ಟ್ ಮಾಡ್ಬೋದು. ಇಳ್ದಿದ್ರೆಗಿನ ಈ ಥರ ಏನು ಬ್ರಿಕ್ ವರ್ಕ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿದ ಆಮೇಲೆ ಬೇಕಾದ್ರೆ ಇಲ್ಲಿ ಶಟ್ರಿಂಗ್ ಹಾಕಿ ಆಮೇಲೆ ಬೇಕೆ ಕಾಂಕ್ರೀಟ್ನ ಪೋರ್ ಮಾಡಿಬಿಟ್ಟು ನಾವು ಕಾಲಮ್ನ ಕ್ಯಾಸ್ಟ್ ಮಾಡ್ಬೋದು. ಯಾವ ರೀತಿ ಆದರೂ ಮಾಡ್ಬೋದು, ನಿಮ್ಮ ಅನುಕೂಲ. ಅದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೇಕು. ಇದರಲ್ಲಿ ನೋಡ್ಬೋದು ನಾವು ಡಿ ಪಿ ಸಿಯಲ್ಲೂ ಪ್ರತಿಯೊಂದು ಡಿ ಪಿ ಸಿ 3 ಫೀಟಲ್ಲೂ ನಾವು ಇಲ್ಲೊಂದು ರೈನ್ಫೋರ್ಸ್ಮೆಂಟ್ ಸ್ಟೀಲ್ ಹಾಕಿದ್ದೀವಿ. ಏನಕ್ಕಂದರೆ ಈ ಗೋಡೆಗೂ ಬಾಂಡಿಂಗ್ ಆಗುತ್ತೆ. ಪ್ಲಸ್ ಇಲ್ಲಿ ನಮ್ಮ ಕಾಲಮ್ ಹಾಕಿದ್ದೀವಿ, ಕಾಲಮ್ಗೂ ಅದು ಸ್ಟ್ರೆಂತ್ ಕೊಡುತ್ತೆ. ನೋಡಿ ಇಲ್ಲೂ ಹಾಕಿದ್ದೀವಿ, ಪ್ಲಸ್ ಇಲ್ಲೂ ಹಾಕಿದ್ದೀವಿ ಸ್ಟೀಲ್ಸ್ನ. ಕಾಲಮೆಲ್ಲ ಕ್ಯಾಸ್ಟ್ ಎಲ್ಲ ಆಗಿದ್ದಾದಮೇಲೆ ನಾವೇನು ಮಾಡಬೇಕಂದ್ರೆ ನೆಕ್ಸ್ಟ್ ಹೋಗೋದು ನಾವು ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕು. ಮಿನಿಮಮ್ 7 to 8 ಡೇಸ್ ನಾವೇನಿದೆ ಅಲ್ಲ ಈ ಕಾಂಪೌಂಡ್ ವಾಲ್ಗೆ ಕ್ಯೂರಿಂಗ್ ಆಗಬೇಕು. ಕ್ಯೂರಿಂಗ್ ಆದಾಗಲೇ ನಾವು ಪ್ರತಿಯೊಂದು ಕಾಂಪೌಂಡ್ಗೆ ಸ್ಟ್ರೆಂತ್ ಬರುತ್ತೆ. ಕ್ಯೂರಿಂಗ್ ಆಗಲಿಲ್ಲ ಅಂದರೆ ಕ್ರ್ಯಾಕ್ಸು ಫಾರ್ಮೇಷನ್ ಆಗುತ್ತೆ, ಆ ಗೋಡೆಗೆ ಸ್ಟ್ರೆಂತ್ ಇರಲ್ಲ. ಮೇನಾಗಿ ನಾವು ಕ್ಯೂರಿಂಗ್ ಮಾಡಲೇಬೇಕು. ಮಿನಿಮಮ್ 7 to 8 ಡೇಸ್ ಕ್ಯೂರಿಂಗ್ ಮಾಡಲಿಲ್ಲ ಅಂದರೆ ನಿಮಗೆ ಗೋಡೆ ಸ್ಟ್ರೆಂತ್ ಬರಲ್ಲ. ನಾವು 7 to 8 ಡೇಸ್ ಕ್ಯೂರಿಂಗ್ ಆಗಿದ ನಂತರನೇ ನಾವು ಪ್ಲಾಸ್ಟಿಂಗ್ ಮಾಡೋಕ್ಕೆ ಹೋಗಬೇಕು. ಏನಕ್ಕಂದರೆ ನಮಗೆ ಬ್ರಿಕ್ ವರ್ಕಿಗೆ ಕ್ಯೂರಿಂಗ್ ಆಗಿರಲ್ಲ. ಇವಾಗ ಏನು ಮಾಡ್ತಾರೆ ಕಾಲಮ್ ಏನು ಬೇಗ ಕನ್ಸ್ಟ್ರಕ್ಷನ್ ಮಾಡಿಬಿಡ್ತಾರೆ. ಕನ್ಸ್ಟ್ರಕ್ಷನ್ ಮಾಡಿದ್ದು 3ನೇ ದಿವಸಕ್ಕೇ ಪ್ಲಾಸ್ಟಿಂಗ್ ಮಾಡಿಬಿಡ್ತಾರೆ. ಆ ಥರ ಪ್ಲಾಸ್ಟಿಂಗ್ ಮಾಡೋಕ್ಕೆ ಹೋಗಬಾರ್ದು. ಏನಕ್ಕಂದರೆ ಮಿನಿಮಮ್ ನಮಗೆ 6 to 7 ಡೇಸ್ ಕ್ಯೂರಿಂಗ್ ಆಗಿದ ನಂತರನೇ ನಾವು ಪ್ಲಾಸ್ಟಿಂಗ್ನ ಮಾಡ್ಕೊಬೇಕು. ಓಕೆನಾ, ಪ್ಲಾಸ್ಟಿಂಗ್ ಮಾಡಬೇಕಾದಾಗ ಆಮೇಲೆ ನಾವಿಲ್ಲೊಂದು ಬ್ಯಾಂಡ್ ಕೊಡಬೇಕಾಗುತ್ತೆ ಪಟ್ಟಿ ಥರ. ಎಲ್ಲಿ ನಾವು ಕಾಂಪೌಂಡ್ನ ಹೈಟ್ ಲಾಸ್ಟ್ ಇರ್ತಲ್ಲ, ಲಾಸ್ಟ್ ಪೊಸಿಷನಲ್ಲಿ ನಾವು ಇಲ್ಲೊಂದು ಪಟ್ಟಿ ಕೊಡಬೇಕು. ಪಟ್ಟಿ ಏನಕ್ಕಪ್ಪ ಕೊಡಬೇಕಂದ್ರೆ ನಾವು ಅಕಸ್ಮಾತ್ ಮಳೆ ನೀರೇನೋ ಬಿದ್ದಾಗ ಆ ಪಟ್ಟಿ ಹೆಂಗೆ ಆ್ಯಕ್ಟ್ ಮಾಡುತ್ತೆ ಅಂದರೆ ಆ ಡ್ರಾಪ್ಸ್ನ ಅಲ್ಲೇ ಸ್ಟಾಪ್ ಮಾಡುತ್ತೆ. ಓಕೆ, ಪ್ಲಾಸ್ಟಿಂಗ್ ಎಲ್ಲ ಆಗಿದ್ಮೇಲೆ ನಾವೇನು ಮಾಡಬೇಕಂದ್ರೆ ಇದು ಸೇಮ್ ಆ್ಯಸ್ ಇಟ್ ಈಸ್. ಇವಾಗ ಬ್ರಿಕ್ ವರ್ಕಿಗೆ ಹೆಂಗೆ ನಾವು 6 to 7 ಡೇಸ್ ಅಥವಾ 7 to 8 ಡೇಸ್ ನಾವು ಕ್ಯೂರಿಂಗ್ ಮಾಡಿದ್ವೋ ಅದೇ ರೀತಿ ಪ್ಲಾಸ್ಟಿಂಗಿಗೂ ನಾವು 7 to 8 ಡೇಸ್ನ ಕ್ಯೂರಿಂಗ್ ಮಾಡಬೇಕು. ಕ್ಯೂರಿಂಗ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ ದಿಸ್ ವರ್ಕ್. ಓಕೆ, ಇವಾಗ ನಾನು ಹೇಳಿದ ರೀತಿ ನಾವು ಕಾಂಪೌಂಡ್ ವಾಲ್ನ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಿಮಗೆ ಕ್ರ್ಯಾಕ್ಸ್ನ ಅವಾಯ್ಡ್ ಮಾಡ್ಬೋದು. ನಾನು ಹೇಳಿದ್ದು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ನಲ್ಲ. ಫಸ್ಟು ಅರ್ತ್ ವರ್ಕು, ಆಮೇಲೆ ಪಿ ಸಿ ಸಿ ಆದಮೇಲೆ ಸೈಡ್ ಸ್ಟೋನ್ ಆದಮೇಲೆ ಪ್ಲಿಂತ್ ಬೇಮ್ ಆದಮೇಲೆ ಕಾಲಮ್ನ ಫಸ್ಟ್ ಆದರೂ ಕ್ಯಾಸ್ಟ್ ಮಾಡ್ಕೊಬೋದು, ಆಮೇಲೆ ಲಾಸ್ಟ್ ಆದರೂ ಕ್ಯಾಸ್ಟ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಆಮೇಲೆ ಅದ್ರ ಮೇಲೆ ಬ್ರಿಕ್ ವರ್ಕ್ ಆದಮೇಲೆ ಎವ್ರಿ 3 ಫೀಟಿಗೆ ನಾವು ಒಂದು ಡಿ ಪಿ ಸಿ ಬ್ಯಾಂಡ್ ಹಾಕೊಬೇಕು. ಅದ್ರಲ್ಲಿ ಸ್ಟೀಲ್ ಹಾಕಬೇಕು. ಓಕೆನಾ, ಆ ಸ್ಟೀಲ್ ಹಾಕಿದಾದ್ಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಮತ್ತೆ 3 ಫೀಟ್ ನಾವು ಬ್ರಿಕ್ ವರ್ಕ್ ಮಾಡಬೇಕು. ಬ್ರಿಕ್ ವರ್ಕ್ ಮಾಡಿ ಅದ್ರ ಮೇಲೆ ಇನ್ನೊಂದು ನಾವು ಮಾಡಬೇಕು ಡಿ ಪಿ ಸಿ ಬ್ಯಾಂಡ್ನ ಪ್ರೊವೈಡ್ ಮಾಡಿ 7 to 8 ಡೇಸ್ ನಾವು ಕ್ಯೂರಿಂಗ್ ಮಾಡಬೇಕು. ಕ್ಯೂರಿಂಗ್ ಮಾಡಿದಾದಮೇಲೆ ಮತ್ತೆ ಪ್ಲಾಸ್ಟಿಂಗ್ನ ಸ್ಟಾರ್ಟ್ ಮಾಡಬೇಕು. ಮತ್ತು ಪ್ಲಾಸ್ಟಿಂಗ್ ಎಲ್ಲ ಆಗಿದ್ದಾದಮೇಲೆ ಮೇನ್ ಅದಕ್ಕೂ 7 to 8 ಡೇಸ್ ನಾವು ಅದಕ್ಕೂ ಕ್ಯೂರಿಂಗ್ ಮಾಡಬೇಕು. ಕ್ಯೂರಿಂಗ್ ಮಾಡಿದಾಗ ನಿಮ್ಮ ಕಾಂಪೌಂಡ್ ಬಲಿಷ್ಠಗೊಳ್ಳುತ್ತದೆ. ಅದರಿಂದ ನಿಮಗೆ ಕ್ರ್ಯಾಕ್ಸ್ನ ಅವಾಯ್ಡ್ ಮಾಡ್ಬೋದು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಒಳ್ಳೊಳ್ಳೆ ವೀಡಿಯೋಸ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ.